ಹಾಯ್ ಎಲ್ರಿಗೂ. ಇವತ್ತು ಮಾರ್ಚ್ 23 ನಮ್ಮ ಪಪ್ಪನ ಬರ್ಡೇ ಇರೋ ಕಾರಣ ನಾವಿವತ್ತು ನಮ್ಮ ಮನೆಯಲ್ಲಿ ಗೀ ರೈಸ್, ವೆಜಿಟೇಬಲ್ ಕುರ್ಮಾ ಮತ್ತು ಜಾಮೂನ್ ಮಾಡಿದ್ದೀವಿ. ಸೊ ನಾನಿವತ್ತು ಈ ರೆಸಿಪಿನ ಹೇಗೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಫಸ್ಟು ನಾನು ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡಿದ್ವಿ ಅಂತ ಹೇಳ್ತೀನಿ. ಈ ಎರಡೂ ರೆಸಿಪಿನ ಕುಕ್ಕರಲ್ಲೇ ಮಾಡಿದ್ದು. ಸೊ ವೆಜಿಟೇಬಲ್ ಕುರ್ಮಾ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ತರಕಾರಿಗಳು ಮತ್ತು ಕೆಲವೊಂದಷ್ಟು ಪೌಡರ್ಸ್ ಬೇಕು. ಮತ್ತು ಇವಾಗ ಮಾಡೋ ವಿಧಾನ ಹೇಳ್ತೀನಿ. ಫಸ್ಟ್ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಗೆಡ್ಡೆಕೋಸು, ಬಟಾಣಿ ಇಷ್ಟು ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡ್ವಿ. ಬೇಕಂದರೆ ನಿಮಗೆ ಕ್ಯಾಪ್ಸಿಕಮ್ ಮತ್ತು ನವಿಲುಕೋಸು ಎಕ್ಸ್ಟ್ರಾ ಇರೋ ತರಕಾರಿಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು. ಇಷ್ಟು ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡ್ವಿ. ಅದಾದಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು, ಅಂದರೆ ಮಿಕ್ಸಿ ಹಾಕ್ಕೋಬೇಕು. ಮಿಕ್ಸಿ ಹಾಕ್ಕೊಳ್ಳೋದಕ್ಕೆ ನಾವು ತೆಂಗಿನಕಾಯಿ ತುರಿನ ಫಸ್ಟು ಗ್ರೈಂಡ್ ಮಾಡಿದ್ವಿ. ಅದನ್ನು ಸಪ್ರೇಟಾಗಿ ಗ್ರೈಂಡ್ ಆದಮೇಲೆ ಅದಕ್ಕೆ ಟೊಮ್ಯಾಟೊ ಹಾಕ್ಕೊಂಡ್ವಿ. ಅದಾದಮೇಲೆ ಕೊತ್ತಂಬರಿ, ಅದಾದಮೇಲೆ ಪುದೀನ ಸೊಪ್ಪು, ಅದಾದಮೇಲೆ ಗೋಡಂಬಿ, ಅದಾದಮೇಲೆ ಎಲ್ಲ ಪೌಡರ್ಸ್, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ, ಗರಂ ಮಸಾಲ, ಶುಂಠಿ, ಬೆಳ್ಳುಳ್ಳಿ ಪ್ರತಿಯೊಂದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಅದು ಫೈನ್ ಪೇಸ್ಟ್ ಆಯಿತು. ಆ ಪೇಸ್ಟ್ ಆದಮೇಲೆ ನಾವು ನೆಕ್ಸ್ಟು ಸ್ಟವ್ ಮೇಲೆ ಗ್ಯಾಸ್ ಹಚ್ಚಾದಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಆ ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕಿದ್ವಿ. 2 ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ 1 ಸ್ಪೂನ್ ತುಪ್ಪ ಹಾಕಿದ್ವಿ. ಅದು ಕಾಯ್ತಾ ಇದ್ದಿದ್ದ ತಕ್ಷಣವೇ ಒಗ್ಗರಣೆಗೆ ಅಂತ ಈರುಳ್ಳಿ ಹಾಕ್ಕೊಂಡ್ಮೇಲೆ ಗೋಡಂಬಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಮಾಡಿದ್ವಲ್ಲ ಫೈನ್ ಪೇಸ್ಟ್, ಅದನ್ನು ಆ್ಯಡ್ ಮಾಡ್ಕೊಂಡ್ವಿ. ಅದು ಕುದೀತಾ ಇದ್ದಂಗೆ ನಾವು ನೀರನ್ನ ಆ್ಯಡ್ ಮಾಡ್ಕೊಂಡ್ವಿ. ಅದು ತಳ ಹತ್ತಬಾರ್ದು ಅಂತ ನೀರನ್ನ ಆ್ಯಡ್ ಮಾಡ್ಕೊಂಡ್ವಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ತಿರ್ಗಾ ಅಗೈನ್ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿದ್ವಿ. ಮತ್ತು ಎಲ್ಲ ತರಕಾರಿಗಳನ್ನೂ ಆ್ಯಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಅಥವಾ 3 ವಿಷಲ್ನ ಕೂಗಿಸ್ಕೊಂಡ್ವಿ. ನೆಕ್ಸ್ಟು ಗೀ ರೈಸ್ ಹೇಗೆ ಮಾಡಿದ್ವಿ ಅಂದರೆ, ಫಸ್ಟು ಒಂದು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ವಿ. ಅದಾದಮೇಲೆ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ವಿ. ಅದಕ್ಕೆ ಮುಂಚೆ ಎಲ್ಲ ಸ್ಪೈಸಸ್, ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ ಪ್ರತಿಯೊಂದು ಸ್ಪೈಸಸ್ನೂ ಹಾಕ್ಕೊಂಡ್ವಿ. ಸ್ಪೈಸಸ್ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ವಿ. ಅದಾದಮೇಲೆ ಜೀರಿಗೆ ಆ್ಯಡ್ ಮಾಡಿದ್ವಿ. ಅದಾದಮೇಲೆ ಅಕ್ಕಿನ ಸೇರಿಸ್ಕೊಂಡ್ವಿ. ಅಕ್ಕಿನ ಸೇರಿಸಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ವಿ. ಫ್ರೈ ಮಾಡಾದಮೇಲೆ ಗರಂ ಮಸಾಲ ಹಾಕಿ ಫ್ರೈ ಮಾಡಾದಮೇಲೆ ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸಿದ್ವಿ. ಉಪ್ಪನ್ನ ಸೇರಿಸಾದ್ಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ವಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಅಥವಾ 3 ವಿಷಲ್ ಕೂಗಿಸ್ಕೊಂಡ್ವಿ. ಇಲ್ಲಿಗೆ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ ರೆಡಿ ಆಯಿತು. ಸೊ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿತ್ತು. ಇದನ್ನು ಖುದ್ದಾಗಿ ನಾನೇ ರಿಸರ್ಚ್ ಮಾಡಿ ಹಾಕಿರೋದು. ನೆಕ್ಸ್ಟ್ ಜಾಮೂನ್ ಹೇಗೆ ಮಾಡಿದ್ವಿ ಅಂದರೆ ಫಸ್ಟು ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಅದನ್ನು ನಾವು ನೀರಿನಲ್ಲಿ ಕಲಿಸ್ಕೊಳ್ಳಿಲ್ಲ, ಹಾಲಲ್ಲಿ ಕಲಿಸಿದ್ವಿ. ಅದನ್ನು ಕಲಸಿ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಟ್ವಿ. ನೆನೆದಾದ್ಮೇಲೆ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಅದನ್ನು ಎಣ್ಣೆಗೆ ಹಾಕಿ ಕರಿದ್ವಿ. ಅದಾದಮೇಲೆ ಜಾಮೂನ್ ರೆಡಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.